ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ವಿಷಯ ಏನಪ್ಪ ಅಂತಂದರೆ, ನಾನು ಮಳೆಯಲ್ಲಿ ನೆನ್ಕೊಂಡು ಹೋಗಿ ಅವಳು ಕೊಟ್ಟಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರೆ ನಮಗೇನೋ ಸರ್ಪ್ರೈಸ್ ಕೊಡ್ತಾಳಂತೆ. ಆ ಸರ್ಪ್ರೈಸ್ ಏನು ಅಂತ ಕೊನೆ ತನಕ ನೋಡಿ. ಏನು ಕೊಡ್ತಾಳೋ ಏನು ಅಂತ ಗೊತ್ತಿಲ್ಲ, ಬಟ್ ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಕೊನೆ ತನಕ ನೋಡಿ ಗೈಸ್. ತುಂಬ ಅಂದರೆ ತುಂಬ ಮಳೆ ಬರ್ತೈತೆ. ನಿಮಗೆ ಫೋನು ನಿನಗೆ ಫೋನ್ ಆಗುತ್ತೇನೋ ಒಂದು ಚಿಂತೆ ನನಗೆ. ನಿಮ್ಗೆ ನೋಡ್ತಾ ಇರ್ಬೋದು, ನಾನು ನೆನೀತಾ ಇದ್ದೀನಿ. ಸೊ ಮಳೆಯಲ್ಲಿ ಹೋಗಿ ನೆನ್ಕೊಂಡು ಗೈಸ್, ಮಳೆಯಲ್ಲಿ ಹೋಗಿ ನೆನ್ಕೊಂಡು ಅವ್ಳು ಕೊಟ್ಟಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡೋದೆ ಈ ಒಂದು ಕಂಟೆಂಟ್. ಸೊ ಗೈಸ್, ಕಂಟೈನರು ಮೇಡಮ್ ಚಾಲೆಂಜ್ಗೆ ನಾವು ರೆಡಿ. ನೀವು ರೆಡಿನಾ? ಫುಲ್ ರೆಡಿ. ನೆನ್ಕೊಂಡು ಪಾಪ ಕಳಿಸ್ತಾ ನನ್ನ ಜೊತೆನೆ. ನಾನೇ ನೆನ್ಕೊ ಬರ್ಲಿ. ಇಲ್ಲ, ನಿಮಗೆ ಅಂಬಾನಿದು ಒಂದು ಕಾರ್ ಇಸ್ಕೊಬಿಡ್ತೀನಿ, ಅದ್ರ ಮೇಲೆ ಕೂತ್ಕೊಂಡು ಬಾಯ್ತಾ. ಅದ್ರ ಮೇಲೆ ಕುತ್ಕೊಂಡ್ಬರ್ಲಿ, ಒಳಗೆ ಕುತ್ಕೊಂಡ್ಬರ್ಲಿ. ನೀನು ನಾನೇ ಅದ್ರ ಮೇಲೆ ಕುತ್ಕೊಂಡ್ಬರ್ಲಿ. ಸರಿ, ಇವಾಗ ಏನು ಚಾಲೆಂಜ್ ಅಂತ ಮುಂದೆ ಬಂದು ಹೇಳು. ನಿನ್ನ ವಾಯ್ಸ್ ನನಗೆ ಕೇಳಿಸ್ತಿಲ್ಲ. ಅಯ್ಯಪ್ಪ, ನಿನ್ಗೆ ನಾನು ಏನ್ ಚಾಲೆಂಜ್ ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಈ ಮಳೆಯಲ್ಲಿ ಚಾಲೆಂಜ್ ಮಾಡ್ಕೊಂಡು ನಂದು ಒಂದು ಫೋನ್ನ ಹದಗೆಡ್ಸ್ಕೋಬೇಕು. ಫೋನೇ ಕದ್ಗಿಡೋದು ನಿಂಗೆ ಹೊಟ್ಟೆ ಹಾಳಾಯ್ತು ಅಷ್ಟೇ. ಅದ್ರ ಮಳೆ ಬರ್ತೈತಿ ಹೇಳು. ಇವಾಗ ಗೈಸ್ ಏನ್ ಗೊತ್ತಾ, ಅವಳು ಮಳೆ ಸ್ವಲ್ಪ ಜೋರಾಗಿ ಬದೈತೆ. ಈ ಮಳೆಲಿ ನೆನ್ಕೊಂಡು ಗಡಗಡ ಅಂತ ನಡಿಕೊಂಡು ನಾನು ಒಂದು 10 ಪುರಿ ಕೊಡ್ತೀನಿ, ಪಾನಿಪುರಿನ. ಅದು 10 ಪಾನಿಪುರಿನ 2 ಮಿನಿಟ್ಸಲ್ಲಿ ತಿನ್ಬೇಕು. ಅವಾಗ ಸರ್ಪ್ರೈಸ್ ಕೊಡ್ತೀಯಾ? ಅವಾಗ ನಿನ್ಗೆ ನಾಳೆ ಒಂದು ಸರ್ಪ್ರೈಸ್ ಕೊಡ್ತೇನೆ. ನೀನು ಆ ಚಾಲೆಂಜ್ ಅಲ್ಲಿ ನಾನು ಗೆದ್ರೆ ನನಗೆ ಒಂದು ಸರ್ಪ್ರೈಸ್ ಕೊಡ್ತೀಯಾ? ಹೌದು. ಸೊ ಗೈಸ್, ಈ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಆ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮಳೆ ನೆನ್ಕೊಂಡು ಹೋಗೋಣ. ಗೈಸ್ ನೋಡಿ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಮಳೆ ಯಾವ ರೇಂಜ್ಗೆ ಬಿದ್ದಿದೆ ಅಂತ. ಸೊ ಈ ಮಳೆಯಲ್ಲಿ ಹೋಗಿ ನಾನು ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಲ್ವಾ ಮಮ್ಮಿ? ಹೌದು. ಸರ್ಪ್ರೈಸ್ ಕೊಡ್ತೀನಿ. ಇಷ್ಟುವೆ ನಮ್ಮ ರೋಡು ಸಖತ್ತಾಗೈತೆ ನೋಡಿ ಗೈಸ್. 2026 ಆಗದೆ, ಆದರೂ ಇವ್ರ ಮನೆ ಸೈಡು ರೋಡ್ ಇಲ್ಲ, ಇನ್ನೂ ಡೆವಲಪ್ ಆಗಿಲ್ಲ. ಸೊ ಗೈಸ್ ನೋಡಿ, ಎಷ್ಟು ತಿರ್ಗಾಡೋಕ್ಕಂತೂ ನಂಗಿಲ್ಲಿಷ್ಟ. ಫೋನ್ ಯಾಕೆ ಹೋಗ್ತಾನೆ? ಆದರೂ ಚಿಕ್ಕ ವಯಸ್ಸಲ್ಲಿ ದೋಣಿ ಬಿಡೋದು ಹೆಂಗೆಲ್ಲ ಮಾಡ್ತೀನೋ ಗೊತ್ತಾ? ಎಷ್ಟು ಚೆನ್ನಾಗಿರುತ್ತಲ್ವ? ಸೊ ಗೈಸ್ ತುಂಬ ಅಂದರೆ ತುಂಬ ಮಳೆ ಬೀಳ್ತೈತೆ. ನಮ್ಮಂಥವ್ರು ಖುಷಿ, ಯಾಕಂದರೆ ಮರಿಗಳು, ಕುರಿಗಳು, ಹಸುಗಳು ಇದೆ ಅಲ್ಲ. ಸೊ ಫುಲ್ ಖುಷಿ. ಮನೆ ಮುಂದೆ ಈ ಥರ ನೀರು ನಿಂತೈತೆ ಅಂತಂದರೆ ಜೋರಾಗಿ ಬಂದಿದೆ ಅಂತ ಅರ್ಥ. ನೀರು ಹಂಗೆ ನಿಂತ ನಡಿ. ಈ ಮಳೆಯಲ್ಲಿ ಹೋಗಿ ನೆನ್ಕೊಂಡು ಇವ್ಳು ಕೊಟ್ಟಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಕೈ ನಗ ಕೊಡ್ತೀನಿ. ಕೈ ನಗ್ಬಿಟ್ರೆ ನೀನೇ ಮಾಡ್ಬೇಕಾಯ್ತು ನೋಡ. ಏನ ಒಪ್ಪ, ಎಷ್ಟು ಚೆನ್ನಾಗಿರುತ್ತೆ. ಮಮ್ಮಿ ಅಲ್ಲೋಗಿ ನಿಂತ್ಕೋ, ನನ್ನ ಮೇಲ್ಗಡೆ ಹೆಂಗೆ ಹೇಳಿದ್ನಿ. ಬಾ ಪ್ಲೀಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿಂತ್ಕೋ. ಈಗ ಇದೊಂದು ಹಿಂಗೆ ನಿಂತ್ಕೋ. ಇಲ್ಲಿ ಇತ್ತಲ್ಲ, ನಿಂತ್ಕೋ. ಹಾಂ, ಒಟ್ಟು ನನ್ನ ಫೋನ್ ಹಾಳಾಗ್ಬೇಕಲ್ಲಿ. ನಾನು ಯಾಕೆ ಒಬ್ಳೇನಾಗ ನಿಲ್ಲಿ, ಅವಳನ್ನೇ ನಿಲ್ಲಿ. ನೆನೆಸ್ಬಿಟ್ಟೆಲ್ಲ ಇನ್ನೇನು ಈ ಥರ ನೋಡಿ. ನಾನು ಗಪ್ಪೋ ಶಿವ ಗಾಯ್ಸ್, ಇರೋದು ಒಂದು ಫೋನು, ಒಂದು ಛತ್ರಿ ಕೂಡ ನಿಜ ನಮ್ಮ ಮನೇಲಿ ಇಲ್ಲ. ಗೊತ್ತು. ಇಲ್ಲ, ಆಂಡ್ರಾಯ್ಡ್. ಗೈಸ್, ಮಳೆಯಲ್ಲಿ ಫೋನ್ನ ನೆನೆಸ್ಕೊಂಡು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ ನೀವು ಏನು ಮಾಡ್ಬೇಕಂತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಟ್ಬಿಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಅವರು ಸಬ್ಸ್ಕ್ರೈಬ್ ಮಾಡೋಕ್ಕೂ ಫೋನ್ ಇಲ್ಲ ನಿಂಗೆ. ಆಮೇಲೆ ಈ ಥರ ಶಾಪ್ ಹಾಕ್ಬಿಟ್ಟು ನೀನು ನೋಡಿ ಗೈಸ್, ಎಷ್ಟು ಮಳೆ ಬರ್ತೈತೆ. ಗೈಸ್, ಮಳೆ ಅಂದರೆ ಮಳೆ ತುಂಬ ಬರ್ತೈತೆ. ನಾನು ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಲ್ಲ. ಗಾಯ್ಸ್, ನಿಜ ಫೋನು ನೆನೀತೈತೆ ನೋಡಿ. ಇಲ್ಲಿ ಯಾರು ಬೀಳ್ತಾರೆ ನೋಡಿ. ನನಗೆ ಬೀಳಿ ಗೈಸ್, ಬರೋಕ್ಕೆ ಐತೆ ಇಲ್ಲ. ಸರಿ, ಇಲ್ಲಿಂದ ಬಾ, ಈ ಕಡೆ ಬಾ, ಹಿಂಗೆ ಬಾ. ಜಾರ್ಬಿಟ್ಟೆ ಅಲ್ಲಿ ಜಾರ್ ಬಿದ್ದರೆ ನಿನ್ಗೇನೂ ಆಗಲ್ಲ, ನೆಲಕ್ಕೆ ಏನಾರು ಆಗ್ಬಿಟ್ಟದ ಅನ್ನೋದೇ ನನಗೆ ಭಯ. ಫೋನು ಮಳೆಯಲ್ಲಿ ತುಂಬ ಅಂದರೆ ತುಂಬ ನೆನೀತಾ ಇತ್ತು. ಆದರೂ ಈ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ
ಹಾಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಮಳೆ ಹೆಂಗೆ ಬರ್ತೈತೆ ಅಂತಂದರೆ, ಅಲ್ಲೋಡಿ ಅಲ್ಲಿ ಕಾಣ್ತಾ ಇದೆಯಾ ಮಳೆ ಎಷ್ಟು ಜೋರಾಗಿ ಬರ್ತೈತೆ ಅಂತ. ಸೊ ಗೈಸ್ ಈ ಒಂದು ಮಳೆಯಲ್ಲಿ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು, ಮಾಡೇ ಮಾಡ್ತೀನಿ. ಸೊ ಮಮ್ಮಿ ಬನ್ನಿ ಹೋಗೋಣ. ಪಾಪ ನನ್ನಿಂದ ಇವಳು ನೆನೆಬೇಕು ಗೈಸ್. ಮಳೆ ನೋಡಿ ಹೆಂಗೆ ಕೊಚ್ಕೊಂಡು ಹೋಯ್ತೈತೆ ಗೈಸ್. ಮಳೆ ತುಂಬ ಗೊತ್ತೈತೆ. ಸೊ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸಪೋರ್ಟ್ ಮಾಡಿಬಿಟ್ಟಿದ್ದೀನಿ ನನಗೆ. ನೋಡಿ ಫೋನ್ ನೋಡ್ತಾವಳೆ. ಇದೇ ನಿಮ್ಮ ಜೀವನದಲ್ಲಿ ಯಾವತ್ತೂ ಉದರ ಅದು ಯಾವ ಸರ್ಪ್ರೈಸ್ ಕೊಡದೇ ಇರೋ ಆಮೇಲೆ ನಿಮ್ಗೆ ಇರೋದು ಮಗಳ ಸರ್ಪ್ರೈಸ್ ನೋಡಿ ನೀವು. ವಾವ್ ವಾವ್ ಅಂತ. ಸೊ ಗೈಸ್ ಪಾನಿಪುರಿ ಆರ್ಡರ್ ಮಾಡಿದ್ವಿ. ಸೊ ಬರೋದಕ್ಕೆ ಸ್ವಲ್ಪ 1 ನಿಮಿಷ ಆಗುತ್ತೆ. ಬಂದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಆನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ನೋಡಿ ಗೈಸ್ ಎಷ್ಟು ಬೇಗ ತಿಂತ ಇದೆಲ್ಲ ನೋಡೋಣ. ಟೈಮು ಓಡ್ತಾ ಇದೆ ಅದ್ರ ಪಾಡಿಗೆ. ಎಷ್ಟು ಪುರಿ ತಿಂದೆ ಈಗ? 2 ತಿಂದವಳೆ. ಇದು 3ನೇದು ಗೈಸ್. ಸ್ಟಾಪ್ ಆಗೋಯ್ತು. ಗೈಸ್ ತಿನ್ನೋಕಾಯ್ತಿಲ್ಲ ಗೈಸ್. ಇನ್ನು ವಿವಾಹ ಭೋಜನವಿದು. ಇಲ್ಲಿ ನೋಡಿ ಗೈಸ್ ಟೈಮು. ಅಯ್ಯಯ್ಯೋ ಆಯ್ತಾ ಇಲ್ಲ ಗೈಸ್. ಕ್ವಿಟ್ ಮಾಡ್ತಾಳೆ ಸರ್ಪ್ರೈಸ್ ಪಡೆಯೋಕೆ. ಪಾಪ ಏನೇನೋ ಮಾಡ್ತಾ ಇದ್ದಾಳೆ, ಬಟ್ ಆಯ್ತಾ ಇಲ್ಲ. ನೋಡಿ ಗೈಸ್ ಟೈಮು 1 ಮಿನಿಟ್ ಆಗೋಗಿದೆ. ಇನ್ನು 1 ಮಿನಿಟ್ ಆಯ್ತಾ ಅಷ್ಟೇ. ಆಯ್ತಾ ಇಲ್ಲ ಗೈಸ್ ತಿನ್ನೋದಕ್ಕೆ. ಇನ್ನೊಂದೇ ಒಂದು ಐತೆ. ಇನ್ನು 50 ಮಿನಿಟ್ಸ್ ಆಯ್ತು, 50 ಸೆಕೆಂಡ್ಸ್ ಐತೆ. ಕ್ವಿಟ್ ಮಾಡ್ತಾಳೆ ಗೈಸ್. ಕ್ವಿಟ್ ಮಾಡಿಬಿಡ್ತಾಳೆ ಪಕ್ಕ ಗೈಸ್. ಇನ್ನೊಂದೇ ಒಂದಿರೋದು. ಇನ್ನು 38, 37, 35. ಏನೋ ಪಾನಿ ಹಾಕೋ. ಆಯ್ತಾ ಇಲ್ಲ ಗೈಸ್. ಆಯ್ತಾ ಇಲ್ಲ ಅವ್ಳ ಕೈಲಿ. ಅಲ್ಲಿ ಫುಲ್ ಎಲ್ಲ ಆಗುತ್ತೆ. ನುಂಗಬೇಕು. ಫುಲ್ ಖಾಲಿ ಆಗಿರಬೇಕು. ಬಾಯಿ ಒಳಗಡೆ ಇಟ್ಕೊಂಡು ಹೋಗ್ಬಿಡೆ. 20, 19, 18 ನೋಡಿ ಗೈಸ್ ತಿನ್ನೋಕಾಯ್ತಿಲ್ಲ ಪಾಪ ಕೈಲಿ. 15, 14, 13, 12, 10, 9, 8, 7, 6, 5, 4, 3 ಕಲಿ. ಗುಡ್. ನೋಡಿ ಗೈಸ್ ಟೈಮ್ ಕೂಡ ಆಫ್ ಆಗಿದೆ. ನೋಡಿ ಗೈಸ್ ಪಾನಿಪುರಿ ತಿನ್ಕೊಬಿಟ್ಲು. ಸರ್ಪ್ರೈಸ್ ಇನ್ನಾಗ್ಬಿಟ್ಲು. ಏನೋ ಸ್ವಲ್ಪ ಹೊತ್ತು ನೋಡಬೇಕು ಗೈಸ್. ಪಾನಿ ಕುಡ್ತಿಲ್ವಲ್ಲ. ಗೈಸ್ ಇವಳಿಗೆ ಪಾಪ ಇವಾಗ ಗೈಸ್ ಅವಳಿಗೆ ಸರ್ಪ್ರೈಸ್ ಕೊಟ್ಬಿಡೋಣ. ಪಾಪ 2 ಮಿನಿಟ್ಸಲ್ಲಿ ಎಷ್ಟು ಪುರಿ ತಿಂದೆ ನೀನು? 7 ಪುರಿ ತಿಂದಿದ್ದಾಳೆ ಅನ್ಸುತ್ತೆ. 7 ಹಾಕಿದ್ರು. 7 ಪುರಿ 2 ಮಿನಿಟ್ಸಲ್ಲಿ ತಿಂದಿದ್ದಾಳೆ. ಸರ್ಪ್ರೈಸ್ ಕೊಡೋಣ ಬನ್ನಿ ಗೈಸ್ ಇವಾಗ ಅವಳಿಗೆ. ಪಾಪ ತಿಂದುಬಿಟ್ಟವಳೆ. ಹಿಡ್ಕೊ. ಏನು ಸರ್ಪ್ರೈಸ್? ನನ್ನ ಹಾಂ ಬರ್ತಿದ್ದ. ಹಾಂ ಕಣ್ಣು ಹೋಗ್ತದೆ ನೋಡಿ ಇದು ಅವಳು ಸರ್ಪ್ರೈಸ್. ಕಣ್ಮುಚ್ಚೆ. ತಗೋ ನೀನು ಸರ್ಪ್ರೈಸು. ಕಣ್ಬಿಡು. ಕೈ ಹಿಡಿ. ಇದೇ ಗೈದೊಳಗೆ ಸರ್ಪ್ರೈಸು. ಇನ್ನೇನು ನೀ ತಿಂದಿರೋದು 7 ಪುರಿ, ಆದರೆ ಮಾವಿನಕಾಯಿ ನೋಡಿ ಎಷ್ಟು ದೊಡ್ಡದಾಗಿದ್ದು. ಇದೇ ಗೈಸೊಳಗೆ ಸರ್ಪ್ರೈಸು. ಮೋಸ ಮಾಡೋದು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ನೋಡಿ ಗೈಸ್ ಪಾನಿಪುರಿ ತಿಂದಿರೋದಕ್ಕೆ ನನ್ನ ಕಡೆಯಿಂದ ಅವಳಿಗೆ ಮಾವಿನಕಾಯಿ ಸರ್ಪ್ರೈಸ್ ಕೊಟ್ಟಿದ್ದೀನಿ. 500 ತುಂಬ ಖುಷಿ ಪಡು. ಹಾಂ 500
ಗೈಸ್ ನೋಡಿ 500 ಕೊಡಬೇಕಂತೆ, ಅದಕ್ಕೆ ಇದು ತಟ್ಟೆ ಲೋಟ ತೊಳೆಯೋದಕ್ಕೆ ಇಲ್ಲೇ ಉಳಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೇರೆ ಏನಾದರೂ ಕೆಲಸ ನಿಮ್ಮ ಕಡೆ ವೇಕೆನ್ಸಿ ಇದ್ರೆ ಹೇಳಿ ಗೈಸ್, ಕಳಿಸ್ಕೊಡ್ತೀನಿ. ಛೇ ಗೈಸ್ ಏನೋ ದೊಡ್ಡ ಗಿಫ್ಟ್ ಕೊಡ್ತಾಳೆ ಅಂತ ಅಂದ್ಬಿಟ್ಟು 2 ಮಿನಿಟ್ಸಲ್ಲಿ ನೋಡಿ ಗೈಸ್. ನಮ್ಮ ಸರ್ಪ್ರೈಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್.